ನಾನು ಇಷ್ಟು ವರ್ಷಗಳ ಕಾಲ ಬೆಂಗಳೂರಲ್ಲೇ ಇದ್ದೀನಿ. ಓಕೆ. ಸರ್ಕಾರದ ಆತಿಥ್ಯದಲ್ಲೇ ಇದ್ದೀನಿ. ಹಾ. ಇಲ್ಲ LHL ಇದ್ದೀನಿ ಅಥವಾ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ಇದ್ದೀನಿ. ಹ್ಮ್ ಹ್ಮ್ ನನ್ನ 30 ವರ್ಷದ ರಾಜಕೀಯ ಅಂದ್ರೆ ಉತ್ತುಂಗದ ಅವಧಿ. ಹ್ಮ್ ಅದಕ್ಕೆ ಹಿಂದೆನೂ ರಾಜಕೀಯ ಮಾಡಿದ್ದೀನಿ. Correct. ಉತ್ತುಂಗದ ಅವಧಿ ಅದು. ಹ್ಮ್ ಹ್ಮ್ ಅದರಲ್ಲಿ 15 ವರ್ಷ MLC ಆಗಿದ್ದೀನಿ. ಹ್ಮ್ ಹ್ಮ್ 15 ವರ್ಷದಲ್ಲಿ ಹ್ಮ್ ಲೀಡರ್ ಆಫ್ ದಿ ಅಪೋಸಿಷನ್, ಹೌದು. ಪ್ಲಾನಿಂಗ್ ಬೋರ್ಡ್ ಡೆಪ್ಯೂಟಿ ಚೇರ್ಮನ್, ಹ್ಮ್ ಹ್ಮ್ ಚೇರ್ಮನ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್, ಅಂದ್ರೆ ಬಂಗಲೆಗಳು, ಹಾ. ಸರ್ಕಾರಿ ಬಂಗಲೆಗಳಲ್ಲಿದ್ದೀನಿ. ಮತ್ತೆ ಈಗಲೂ ಇರ್ಬೋದು, ಅದು ಪದ್ಧತಿ ಗೊತ್ತಿಲ್ಲ. ಹ್ಮ್ ಸರ್ಕಾರಕ್ಕೆ ನಾನು ಕೇಳಿದ್ರೆ ಬೆಂಗಳೂರಲ್ಲಿ ಒಂದು 50-80 ಸೈಟ್ ಕೊಡ್ತಾರೆ. ಓಕೆ. ಆಗ SM ಕೃಷ್ಣ ಅವರವರು ಮುಖ್ಯಮಂತ್ರಿ ಇದ್ದಾಗ ನಾನು ವಿರೋಧ ಪಕ್ಷದ ನಾಯಕ. ಹಾ. ಅವ್ರ ಮನೆಗೆ ಯಾವುದೋ ವಿಷಯಕ್ಕೆ ಕರೆದಿರಿ, ಯಾವ ವಿಷಯ ಬೇಡ, ಚರ್ಚೆಗೆ ಬೇಡ. ಹ್ಮ್ ಹ್ಮ್ ಅವ್ರು ಹೇಳಿದ್ರು, ಶಂಕರಮೂರ್ತಿ ಅವರೇ ನೀವು ಸೈಟ್ ತಗೊಂಡಿರ್ತಾನೆ ಅಂತ ಕೇಳಿದ್ರು. ಹ್ಮ್ ಹ್ಮ್ ನನ್ನಕ್ಕೆ ಯಾಕೆ ಅಂದ್ರು, ನನಗೇನು ಇಷ್ಟ ಇಲ್ಲ ಸರ್ ಅಂತೆ. ಓ. 50/80ಗೆ ಆಗ 6 ಲಕ್ಷ ರೂಪಾಯಿ ಬೆಲೆಗೆ ಸರ್ಕಾರದ್ದು. ಹ್ಮ್ ಹ್ಮ್ ಇದ್ರೊಳಗೆ ಡಾಲರ್ಸ್ ಕನ್ನಡ ಕೊಡೋರು. ಓ. ಆಗ ಅವರು ಸ್ವಲ್ಪ ಹಿಂಗ್ ಕೂತಿದ್ವಿ, ಅವ್ರು ಅಲ್ಲಿ ನಾನಿಲ್ಲಿ. ಓಕೆ. ಎದ್ದು ಬಂದು ಹೆಗಲ ಕೈ ಇಟ್ಟು, ನಿಜ ಹೇಳ್ತಾ ಇದ್ದೀರೋ ಸುಳ್ಳು ಹೇಳ್ತಾ ಇದ್ದೀರೋ ಅಂದ್ರು. ಓ. ಇಲ್ಲ ಸರ್, ನನಗೆ ಬೇಡ, ಸೈಟ್ ತಗೊಂಡು ನಾನೇನ್ ಮಾಡ್ಲಿ, ನಾನು ಸೈಟ್ನಲ್ಲಿ ಮನೆ ಮಾಡೋದು ಕಷ್ಟ, ಹ್ಮ್ ನಾನೊಂದು ಸೈಟ್ ತಗೊಂಡ್ರೆ ಮನೆ ಕಟ್ಟಬೇಕು, ಹ್ಮ್ ಹ್ಮ್ ಮನೆ ಕಟ್ಟದ ಅದನ್ನ ಮೇಂಟೈನ್ ಮಾಡಬೇಕು, ಹ್ಮ್ ಮತ್ತು ಶಿವಮೊಗ್ಗದಲ್ಲೊಂದು ಮನೆ, ಇಲ್ಲೊಂದು ಮನೆ ನನಗೇನು ಅಷ್ಟೇ ಇಷ್ಟ ಆಗಲ್ಲ. ಮತ್ತು ನಾನು ಎಲ್ಲಿದ್ರು ನಮ್ಮ ಮನೆಯವ್ರು, ನನ್ನ ಹೆಂಡತಿ ನನ್ನ ಜೊತೆಗೆ ಇರ್ತಾರೆ, ಹ್ಮ್ ಅವ್ರಿಗೂ ಬೆಂಗಳೂರಿನ ಇಷ್ಟ ಇಲ್ಲ, ಓಕೆ. ಬೇಡ ಸರ್ ಅಂತ. ನಿಜವಾಗ್ಲೂ ಬೇಡವಾ ಅಂದ್ರು. ನಾನು ತಗೊಳ್ಳಿಲ್ಲ. ಅದು ಹ್ಮ್ ಹ್ಮ್ ಇವತ್ತಿಗೂ ಓಕೆ. ಬೆಂಗಳೂರಿನೊಳಗೆ ಒಂದು ಸೈಟ್ ಆಗ್ಲಿ ಮನೆ ಆಗ್ಲಿ ನಾನು ತಗೊಂಡಿಲ್ಲ. ಹ್ಮ್ ಹ್ಮ್ ಆಗ್ಲಿಂದಾನೇ ನನಗೆ ಅನಿಸ್ತಾ ಇತ್ತು, ಒಂದು ರಾಜಕೀಯ ಜೀವನದ ಕೊನೆಯಲ್ಲಿ ನಾನು ಶಿವಮೊಗ್ಗಕ್ಕೆ ಹೋಗಿ ಬದುಕಬೇಕು ಅಂತ. ಓಕೆ. ಹಾಗೆ ಮಾಡಿದ್ದೆ. ಅಂದ್ರೆ ಪ್ಲಾನ್ ಇಷ್ಟು ಚೆನ್ನಾಗಿ ನಾನು ಹಾ. ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೆ. ಓಕೆ. ನನ್ನ ಟರ್ಮ್ ಮುಗಿದ ತಕ್ಷಣ ಹ್ಮ್ ನಾನು ಕಾರ್ ಹತ್ಕೊಂಡು ಮನೆ ಖಾಲಿ ಮಾಡಿ ಬೀಗದ ಕೈ ಸರ್ಕಾರಕ್ಕೆ ವಾಪಸ್ ಕೊಟ್ಟು, ಹ್ಮ್ ಲಗೇಜ್ ನನ್ನ ಸ್ವಂತ ಲಗೇಜ್, ನನ್ನ ಬಟ್ಟೆ ಲಗೇಜ್ ಅಂದ್ರೆ ನನ್ನ ಬಟ್ಟೆ, ಹಾ. ಬಾಕಿದೆಲ್ಲ ಸರ್ಕಾರದ್ದು, ಪಾತ್ರೆ ಪಡಗ, ಓಕೆ. ಅಲ್ಲಿದ್ದಂತ ಅಡಿಗೆ ಸಾಮಾನುಗಳು ಎಲ್ಲ ಅದು ಸರ್ಕಾರದ್ದು. ಹ್ಮ್ ಹ್ಮ್ ಅದನ್ನೆಲ್ಲ ಬಿಟ್ಟು ಕೊಟ್ಟು ನಮಸ್ಕಾರ ಮಾಡಿ ಬಂದ್ಬಿಟ್ಟೆ ಶಿವಮೊಗ್ಗಕ್ಕೆ. ಓಕೆ. ಆರಾಮಿದ್ದೀನಿ.